ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಫಾರ್ ಲೂಪ್ಸ್ ಮತ್ತು ವೈಲ್ ಲೂಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ. ಫೈಲ್ ಹೆಸರು ಲೂಪ್ಸ್ ಇಂಟ್ರೋ ಆರ್ ಇಂಟ್ರೋ ಟು ಲೂಪ್ಸ್ .c. ಇದು ನಮ್ಮ ಸಿ ಫೈಲ್. ಈ ಫೈಲಲ್ಲಿ ನಾವು ಹೇಗೆ ಲೂಪ್ಸ್ನ ಯೂಸ್ ಮಾಡ್ಕೋಬೋದು ಸಿ ಪ್ರೋಗ್ರಾಮಿಂಗಲ್ಲಿ ಅನ್ನೋದನ್ನು ಕಲಿಯೋಣ. ಆ್ಯಸ್ ಯೂಶ್ವಲ್ ನಾವು ಸ್ಟ್ಯಾಂಡರ್ಡ್ IO.h ಹೆಡರ್ ಫೈಲ್ನ ಇನ್ಕ್ಲೂಡ್ ಮಾಡ್ತಾಯಿದ್ದೀವಿ. ಯಾಕಂತ ಹೇಳಿದರೆ ಆ ಲೈಬ್ರರಿಯಲ್ಲಿ ಡಿಫೈನ್ ಆಗಿರುವಂಥ ಫಂಕ್ಷನ್ಗಳನ್ನ ಯೂಸ್ ಮಾಡ್ಕೋಬೋದು. ಸ್ಟ್ಯಾಂಡರ್ಡ್ IO.h ಅಲ್ಲಿ ನಮಗೆ printf, scanf ಈ ರೀತಿಯಾದಂಥ ಕಾಮನ್ ಯುಟಿಲಿಟಿ ಫಂಕ್ಷನ್ಸ್ಗಳು ಇರುತ್ತೆ. ನೆಕ್ಸ್ಟು ಎಲ್ಲ ಸಿ ಪ್ರೋಗ್ರಾಮಿಂಗಲ್ಲಿ ನಾವು ಎಕ್ಸಿಕ್ಯೂಟಬಲ್ ಕ್ರಿಯೇಟ್ ಮಾಡ್ತೀವಿ ಅಂತ ಇದ್ದರೆ ಮೈನ್ ಫಂಕ್ಷನ್ ಕಂಪ್ಲೀಟ್ ಆದಮೇಲೆ 0 ರಿಟರ್ನ್ ಆಗುತ್ತೆ. ಇದು ಕಾಮನ್ ಸಿ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್. ಇವಾಗ ನಾವು ಫಾರ್ ಲೂಪ್ಸ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಅಂತ ನೋಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಹೇಗೆ ಒಂದು ಸ್ಟ್ರಿಂಗ್ನ ಪ್ರಿಂಟ್ ಮಾಡ್ಬೋದು ಅಂತ ಕಲ್ತಿದ್ವಿ, ಹೆಲೋ ಕನ್ನಡ. ಇವಾಗ ಇದನ್ನು ರನ್ ಮಾಡಿದರೆ ನಮಗೆ ಒಂದು ಸರಿ ಹೆಲೋ ಕನ್ನಡ ಅಂತ ಪ್ರಿಂಟ್ ಆಗುತ್ತೆ. ಕಂಪೈಲ್ ಮಾಡಬೇಕಂದ್ರೆ ಸೇಮ್ ಅದೇ ಸ್ಟೆಪ್ಸು. ನಾನು ಈ ಟೆಕ್ಸ್ಟ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ ಟರ್ಮಿನಲಲ್ಲಿ. ಕಂಪೈಲ್ ಮಾಡಬೇಕಂದ್ರೆ GCC ಸ್ಪೇಸ್ ಇಂಟ್ರೋ ಟು ಲೂಪ್ಸ್ .c. ಇವಾಗ ./a.out ರನ್ ಮಾಡಿದರೆ ನಮಗೆ ಹೆಲೋ ಕನ್ನಡ ಅಂತ ಔಟ್ಪುಟ್ ಕಾಣಿಸುತ್ತೆ. ಇವಾಗ ನಾವು ಯಾವುದೇ ಒಂದು ಟಾಸ್ಕ್ನ ರಿಪೀಟೆಡ್ ಆಗಿ ಮಾಡಬೇಕು ಅಂತಿದ್ರೆ ಆ ಟೈಮಲ್ಲಿ ನಾವು ಲೂಪ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಈ ಸ್ಟೇಟ್ಮೆಂಟ್ನ ಇದು ಒಂದು ಸರಿ ಇರೋದ್ರಿಂದ ಒಂದು ಸರಿ ಪ್ರಿಂಟ್ ಆಗ್ತದೆ. ಇದನ್ನು ನಾನು ಇವಾಗ 3 ಸತಿ ಹಾಕಿದ್ದೀನಿ ಅಂತ ಅಂದ್ಕೊಳ್ಳೋಣ. ಈ ಮೇನ್ ಫಂಕ್ಷನಲ್ಲಿ 3 ಸತಿ ನಾನು ಪ್ರಿಂಟ್ ಮಾಡಬೇಕು ಅಂತ ಹಾಕ್ತಿದ್ದೀನಿ. ಹಾಗಾಗಿ ಇವಾಗ ಮತ್ತೆ ನಾವು ಔಟ್ಪುಟ್ನ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಕಂಪೈಲ್ ಮಾಡಿದರೆ, ಮತ್ತೆ ಫಂಕ್ಷನ್ನ ರನ್ ಮಾಡಿದರೆ ನಮಗೆ 3 ಸರ್ತಿ ಔಟ್ಪುಟ್ ಕಾಣಿಸ್ತಿದೆ. ಹೆಲೋ ಕನ್ನಡ, ಹೆಲೋ ಕನ್ನಡ, ಹೆಲೋ ಕನ್ನಡ. ಇದು 3 ಸತಿ ನಮಗೆ ಕಾಣಿಸ್ತಿದೆ. ಯಾಕಂತ ಹೇಳಿದರೆ 3 ಸತಿ ಬರೆದಿದ್ದೀವಿ. ಇದು ನಾವು ರಿಪೀಟೆಡ್ ಕೋಡ್ ಬರಿತಿದ್ದೀವಿ. ನಾವು ಯಾವುದೇ ಒಂದು ವರ್ಕ್ ರಿಪೀಟೆಡಾಗಿ ಮಾಡಬೇಕು ಅಂತಿದ್ರೆ ನಮ್ಮ ಪ್ರೋಗ್ರಾಮಲ್ಲಿ ನಾವು ಅದನ್ನ ಮಲ್ಟಿಪಲ್ ಟೈಮ್ಸ್ ಈ ಥರ ರಿಪೀಟ್ ಮಾಡಬಾರ್ದು. ಅದಕ್ಕೋಸ್ಕರ ನಮಗೆ ಲೂಪ್ಸ್ ಅಂತ ಇರುತ್ತೆ. ಲೂಪ್ ಯಾವ ರೀತಿಯಾಗಿ ಏನು ಯೂಸ್ ಅಂತ ಹೇಳಿದರೆ, ಏನಾದರೂ ಒಂದು ಕೆಲಸನ ರಿಪೀಟೆಡಾಗಿ ಮಾಡಬೇಕಂತಿದ್ರೆ ಅಂಥ ಟೈಮಲ್ಲಿ ನಾವು ಫಾರ್ ಲೂಪ್ಸ್ನ ಯೂಸ್ ಮಾಡ್ತೀವಿ. ಇವಾಗ ಪ್ರತಿಯೊಂದು ಲೂಪ್ಗೆ, ಎಸ್ಪೆಷಲಿ ಫಾರ್ ಲೂಪ್ಗೆ ಒಂದು ನಾವು ವೇರಿಯೇಬಲ್ನ ಯಾವ ರೀತಿಯಾಗಿ ಡಿಕ್ಲೇರ್ ಮಾಡ್ಬೋದು ಅಂತ ಕಲ್ತಿದ್ವಿ, ಇಂಟ್ i ಅಂತ. ಇವಾಗ ಫಾರ್ ಲೂಪ್ ಸ್ಟ್ರಕ್ಚರ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಅಂತ ನೋಡೋಣ. ಫಾರ್ i = 0 ನಾವು 1ಇಂದನೇ ಶುರು ಮಾಡ್ಬೋದು ಬೇಕಾದರೆ. ಫಾರ್ i = 1, i <= 3, i++. ನೆಕ್ಸ್ಟು ನಾವು ಈ ಫಾರ್ ಲೂಪ್ ಒಳಗಡೆ ಈ ಪ್ರಿಂಟ್ನ ಹಾಕ್ಬೋದು. ಇವಾಗ ಹಳೆ ಪ್ರಿಂಟ್ಸ್ನೆಲ್ಲ ತೆಗೆದುಬಿಟ್ಟು ಇವಾಗ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಹೊಸ ಫಾರ್ ಲೂಪ್ನ ಬರೆದಿದ್ದೀವಿ. ಈ ಫಾರ್ ಲೂಪ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇದರ ಒಳಗಡೆ ನಾವು ಒಂದು i ಅನ್ನೋವಂಥ ಒಂದು ವೇರಿಯೇಬಲ್ನ ಕಂಟ್ರೋಲ್ ವೇರಿಯೇಬಲ್ ಆಗಿ ಯೂಸ್ ಮಾಡ್ತಾಯಿದ್ದೀವಿ. ಈ i ವ್ಯಾಲ್ಯೂ ಈ ಫಾರ್ ಲೂಪಲ್ಲಿ ಫಸ್ಟ್ ಪಾರ್ಟ್ ಏನಿರುತ್ತೆ i = 1 ಅಂದರೆ i ವ್ಯಾಲ್ಯೂ 1ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಕಂಡೀಷನ್, ಈ ಸೆಕೆಂಡ್ ಪಾರ್ಟ್, ಈ ಕಂಡೀಷನ್ ಯಾವಾಗೆಲ್ಲ ಟ್ರೂ ಇರುತ್ತೆ ಅಷ್ಟು ಟೈಮು ಈ ಪ್ರೋಗ್ರಾಮು ರನ್ ಆಗುತ್ತೆ. ನೆಕ್ಸ್ಟು i++, ಒಂದು ಸರಿ ಲೂಪ್ ರನ್ ಆದಮೇಲೆ ಏನು ವರ್ಕ್ ಮಾಡಬೇಕು ಅದು ಚೇಂಜ್ ಆಗುತ್ತೆ. ಇವಾಗ ನಾವು ಏನು ಮಾಡೋಣ ಅಂತ ಹೇಳಿದರೆ, ಇದು printf ಹಾಕೋದಕ್ಕಿಂತ ಮುಂಚೆ ಜಸ್ಟ್ i ವ್ಯಾಲ್ಯೂನ ಪ್ರಿಂಟ್ ಮಾಡೋಣ. ಯಾಕಂತ ಹೇಳಿದರೆ ನಮ್ಗೆ ಅದರಿಂದ ತುಂಬ ಅರ್ಥ ಮಾಡ್ಕೋಬೋದು. %d ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದರೆ, ಪ್ರತಿಯೊಂದು ಇಟರೇಷನಲ್ಲಿ ಈ i ವ್ಯಾಲ್ಯೂ ಏನಿದೆ ಅಂತ ಪ್ರಿಂಟ್ ಮಾಡ್ತಾಯಿದ್ದೀವಿ. ಒಂದು ಸಾರಿ ಕಂಪೈಲ್ ಮಾಡೋಣ ಈ ಫಂಕ್ಷನ್ನ, ಈ ಸೋರ್ಸ್ ಕೋಡ್ನ. ನೆಕ್ಸ್ಟ್ ಇವಾಗ ನಾವು ಎಕ್ಸಿಕ್ಯೂಟಬಲ್ನ ರನ್ ಮಾಡಿದರೆ ನಮಗೆ 1, 2, 3 ಅಂತ ಕಾಣಿಸ್ತಿದೆ ಇಲ್ಲಿ ಔಟ್ಪುಟ್. ಯಾಕಂತ ಹೇಳಿದರೆ ಇಲ್ಲಿ ಲೂಪ್ ಒಳಗಡೆ ನಾವು i ವ್ಯಾಲ್ಯೂ ಪ್ರಿಂಟ್ ಮಾಡ್ತಾಯಿದ್ದೀವಿ. ಅಂದರೆ i ವ್ಯಾಲ್ಯೂ 1ಇಂದ ಸ್ಟಾರ್ಟ್ ಆಗಿದೆ ಮತ್ತು i ವ್ಯಾಲ್ಯೂ 3 ಇರೋ ತನಕ ಈ ಫಾರ್ ಲೂಪ್ ರನ್ ಆಗುತ್ತೆ. ಯಾಕಂತ ಹೇಳಿದರೆ ಫಸ್ಟ್ ಇಟರೇಷನಲ್ಲಿ i ವ್ಯಾಲ್ಯೂ 1 ಇರುತ್ತೆ. i <= 3 ಈಸ್ ಟ್ರೂ. ಹಾಗಾಗಿ ಏನಾಗುತ್ತೆ, ಫಾರ್ ಲೂಪ್ ಎಂಡರ್ ಆಗುತ್ತೆ. ಫಾರ್ ಲೂಪ್ ಎಂಡರ್ ಆದಾಗ i ವ್ಯಾಲ್ಯೂ ಏನಿರುತ್ತೆ ಫಸ್ಟ್ ಇಟರೇಷನಲ್ಲಿ 1 ಇರುತ್ತೆ.
ಆಮೇಲೆ ಇದು ಕಂಪ್ಲೀಟ್ ಆದಮೇಲೆ ಲೈನ್ ನಂಬರ್ 7 ಕಂಪ್ಲೀಟ್ ಆದಮೇಲೆ I1 ಟೈಮ್ ಇಂಕ್ರಿಮೆಂಟ್ ಆಗುತ್ತೆ, I2 ಆಗುತ್ತೆ. 2 ಆದಾಗ ಕೂಡ ಈ ಕಂಡೀಷನ್ ಟ್ರೂ ಇರುತ್ತೆ, ಮತ್ತೆ ಫಾರ್ ಲೂಪ್ ಒಳಗಡೆ ಬರುತ್ತೆ. ಹಾಗಾಗಿ ಈ ಫಾರ್ ಲೂಪು ಈ ಕಂಡೀಷನ್ ಏನು ಹಾಕಿರ್ತೀವಿ ನಾವು, ಇದು ಯಾವಾಗೆಲ್ಲ ನಿಜ ಆಗಿರುತ್ತೆ ಅಲ್ಲಿ ತನಕ ಈ ಫಾರ್ ಲೂಪ್ ರನ್ ಆಗುತ್ತೆ. ನಾನೇನಾದರೂ ಇವಾಗ ಐನ 2 ಮಾಡಿಬಿಟ್ರೆ ನಮಗೆ 1 2 ಮಾತ್ರ ಪ್ರಿಂಟ್ ಆಗುತ್ತೆ. ಇವಾಗ ಮತ್ತೆ ನಾವು ಕಂಪೈಲ್ ಮಾಡಿ ಇವಾಗ ಮತ್ತೆ ರನ್ ಮಾಡಿದರೆ ನಮಗೆ 1 and 2 ಮಾತ್ರ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ I3 ಆಗುತ್ತೆ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ, ಆವಾಗ ಈ ಫಾರ್ ಲೂಪಿಂದ ಕಂಟ್ರೋಲ್ ಹೊರಗಡೆ ಬರುತ್ತೆ, ಮೈನ್ ಫಂಕ್ಷನ್ ರಿಟರ್ನ್ ಆಗುತ್ತೆ. ಇದು ಫಾರ್ ಲೂಪ್ ಬೇಸಿಕ್ಸ್. ಇದರಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ. ನಾವು ಫಾರ್ ಲೂಪಿಂದ ಬ್ರೇಕ್ಔಟ್ ಆಗ್ಬೋದು, ಮಿಡಲಲ್ಲಿ ನಾವು ಕಂಪ್ಲೀಟ್ ಆಗೋ ತನಕ ಕೂಡ ರನ್ ಮಾಡಬೇಕಂತಿಲ್ಲ, ಆದರೆ ಇದು ಬೇಸಿಕ್ ಯೂಸೇಜ್. ಇವಾಗ ನಾವು 1 to 10 ನಂಬರ್ಸ್ನ ಪ್ರಿಂಟ್ ಮಾಡಬೇಕು ಅಂತಿದ್ರೆ ಕೂಡ ನಾವು ಫಾರ್ ಲೂಪ್ನ 10 ಟೈಮ್ಸ್ ರನ್ ಮಾಡ್ಬೋದು. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ I = 1 ಶುರು ಆಗುತ್ತೆ, I10 ತನಕನೂ ಈ ಕಂಡೀಷನ್ ಟ್ರೂ ಇರುತ್ತೆ. ಪ್ರತಿಯೊಂದು ಇಟರೇಷನ್ ಆದಮೇಲೆ, ಪ್ರತಿಯೊಂದು ಸರಿ ಈ ಪ್ರಿಂಟ್ ಎಫ್ ಎಕ್ಸಿಕ್ಯೂಷನ್ ಆದಮೇಲೆ I ಇಂಕ್ರಿಮೆಂಟ್ ಆಗುತ್ತೆ. I1 ಸ್ಟಾರ್ಟ್ ಆಗುತ್ತೆ, ಈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತು I1 ಇಂಕ್ರಿಮೆಂಟ್ ಆಗುತ್ತೆ. ಆವಾಗ ನಮಗೆ 1 to 10 ಕಾಣಿಸುತ್ತೆ. ಇವಾಗ ನಾವು ಈ ಕೋಡ್ನ ಮತ್ತೆ ಕಂಪೈಲ್ ಮಾಡಿ ರನ್ ಮಾಡಿದರೆ ನಮಗೆ 1 to 10 ಔಟ್ಪುಟ್ ಕಾಣಿಸ್ತದೆ. ಇವಾಗ ನೋಡಿ 1 to 10 ತನಕ ಕಾಣಿಸ್ತಾ ಇದೆ. ಈ I++ ನಾವು 1 ಟೈಮೇ ಇಂಕ್ರಿಮೆಂಟ್ ಮಾಡಬೇಕಾ, ಆ ಥರ ಏನೂ ಕೂಡ ಇಲ್ಲ. ಇವಾಗ ನಾನೇನಾದರೂ += 2 ಅಂತ ಬರೆದ್ರೆ ನನಗೆ 1 ಫಸ್ಟಿಗೆ 1 I = 1 ಶುರು ಆಗುತ್ತೆ. ಇವಾಗ ಏನು ಬರ್ಬೋದು ಪ್ರಿಂಟ್, ಸ್ವಲ್ಪ ಅನಲೈಸ್ ಮಾಡೋಣ. ಯಾಕಂತ ಹೇಳಿದ್ರೆ I1 ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಟೈಮ್ ಪ್ರಿಂಟ್ ಆಗಬೇಕಾದ್ರೆ 1 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ I += 2 ಅಂತ ಬರ್ದಿದ್ದೀನಿ, ಅಂದರೆ I ವ್ಯಾಲ್ಯೂ 2 ಜಾಸ್ತಿ ಮಾಡ್ತಾಯಿದ್ದೀನಿ. I1 3 ಆಗುತ್ತೆ, 3 ಆದಾಗ ಕೂಡ ಈ ಕಂಡೀಷನ್ ಟ್ರೂ. ಇದೇ ರೀತಿ ನಿಮಗೆ 1 ಪ್ರಿಂಟ್ ಆಗುತ್ತೆ, 3 ಪ್ರಿಂಟ್ ಆಗುತ್ತೆ, ನೆಕ್ಸ್ಟು 5 ಪ್ರಿಂಟ್ ಆಗುತ್ತೆ. ಯಾಕಂದರೆ I ವ್ಯಾಲ್ಯೂ ಇನ್ ಸ್ಟೆಪ್ ಆಫ್ 2 ನಾನು ಇಂಕ್ರಿಮೆಂಟ್ ಮಾಡ್ತಾಯಿದ್ದೀನಿ. ಇವಾಗ ಈ ಫಂಕ್ಷನ್ನ ಮತ್ತೊಂದು ಸರಿ ಕಂಪೈಲ್ ಮಾಡೋಣ. ಮತ್ತು ನಾವು ಇದನ್ನು ರನ್ ಮಾಡಿದ್ರೆ ./a.out ನಮಗೆ 1 3 5 7 9 ಈ I ಒಳಗಡೆ ಏನೇನು ವ್ಯಾಲ್ಯೂ ತೊಗೊಳ್ತಿದೆ ಅದೆಲ್ಲ ನಮಗೆ ಪ್ರಿಂಟ್ ಆಗ್ತಿದೆ. ಇದು ಫಾರ್ ಲೂಪ್ಸ್ನ ನಾವು ಹೇಗೆ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ಲು. ಇದೇ ರೀತಿ ಹಲವಾರು ಎಕ್ಸಾಂಪಲ್ಗಳನ್ನ ನೀವು ಟ್ರೈ ಮಾಡಿ ನೋಡಿ. ಐಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಡಿ, ಐನ 0 ಬೇಕಾದ್ರೂ ಶುರು ಮಾಡ್ಬೋದು. ಏನಂತ ಹೇಳಿದ್ರೆ ಫಸ್ಟ್ ಈ ಕಂಡೀಷನ್ ಟ್ರೂ ಆದಾಗ ಈ ಫಾರ್ ಲೂಪ್ ಒಳಗಡೆ ಏನಿರುತ್ತೆ ಅದೆಲ್ಲದೂ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಲ ಫಾರ್ ಲೂಪ್ ಒಳಗಡೆ ಇರುವಂಥದ್ದು ಎಲ್ಲದೂ ಎಕ್ಸಿಕ್ಯೂಟ್ ಆದಮೇಲೆ ಈ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಮತ್ತೆ ವೆದರ್ ದಿಸ್ ಕಂಡೀಷನ್ ಈಸ್ ಟ್ರೂ ಆರ್ ನಾಟ್ ಅನ್ನೋದು ಚೆಕ್ ಆಗುತ್ತೆ. ಅದು ಟ್ರೂ ಇದ್ದರೆ ಮತ್ತೆ ಫಾರ್ ಲೂಪ್ ರನ್ ಆಗುತ್ತೆ, ಮತ್ತೆ ಇಲ್ಲಿ ಏನು ನಾವು ಬರೆದಿರ್ತೀವಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟು ಕಂಡೀಷನ್ ಚೆಕ್ ಆಗುತ್ತೆ. ಇದೇ ರೀತಿಯಾಗಿ ಫಾರ್ ಲೂಪ್ ವರ್ಕ್ ಆಗುತ್ತೆ. ನಿಮ್ಗೆ ಇದರಲ್ಲೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಅಥವಾ ನಿಮಗೇನಾದರೂ ಬೇರೆ ಎಕ್ಸ್ಪ್ಲನೇಷನ್ ಬೇಕು ಅಂತ ಇದ್ದರೆ ಕೂಡ ಕಮೆಂಟ್ಸಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.